ನನ್ನ ತಾತ ಬಂದು ಹೈಲಿ ಎಜುಕೇಟೆಡ್, ಹ್ಮ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಇದ್ರು ಅವರು. ಸೂಪರ್. ಹೈಲಿ ಎಜುಕೇಟೆಡ್, ಅವ್ರಿಗೆಲ್ಲ ಹ್ಮ್. ಸಿನಿಮಾ ಎಲ್ಲ ಎಂಟರ್ಟೈನ್ಮೆಂಟ್ ಟೈಮು ಇರಲಿಲ್ಲ. ತಂದೆಯವ್ರ ತಂದೆ, ತಾಯಿ ತಾಯಿಯವ್ರ ತಂದೆ, ತಂದೆ. ತಾಯಿ ತಂದೆ ಹ್ಮ್. ಅವರು. ಹ್ಮ್. ನಮ್ಮ ತಂದೆ ಕಡೆ ಯಾರು ಇಲ್ಲ, ಹ್ಮ್. ಹ್ಮ್. ನಮ್ಮ ತಾಯಿ ಕಡೆ ಎಲ್ಲ ಇದ್ದಾರೆ. ಸೊ ಆಗ ಅವರು ಬರೀ ಎಜುಕೇಶನ್ ಸ್ಟ್ರಿಕ್ಟು, ರೂಲ್ಗಳು ಒಂದಷ್ಟು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು, ಹ್ಮ್. ಆ ಥರ ಓದಬೇಕು, ಹಿಂಗೆ ಇರಬೇಕು, ಹೋಮ್ವರ್ಕ್ ಮಾಡಬೇಕು. ಹ್ಮ್. ಅದೇ ನಾವು ಆ ಥರನೇ ಬಂದ್ವಿ. ಹ್ಮ್. ನನಗೆ ಗೊತ್ತೇ ಇಲ್ಲ ಬೇರೆ ಎಲ್ಲ ಹ್ಮ್. ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯನೇ ಗೊತ್ತಿರಲಿಲ್ಲ ನಮಗೆ, ಬರೀ ಹ್ಮ್. ಎಜುಕೇಶನ್ ಅಷ್ಟೇ. ಹ್ಮ್. ಬಿಕಾಸ್ ನನ್ನ ತಾತ ಎಲ್ಲ IAS ಆ ಲೆವೆಲಲ್ಲಿ ಯೋಚನೆ ಮಾಡೋರು. ಸಿಕ್ಕಾಪಟ್ಟೆ ಓದಿರೋರು. ಮನೇಲೆಲ್ಲ ರಾಶಿ ಬುಕ್ ಬಿದ್ದಿರೋದು ನಮ್ಮ ಮನೇಲಿ. ಓದ್ತಿದ್ರ? ನಾನು ಓದ್ತಿರ್ಲಿಲ್ಲ. ದೆನ್ ಅವ್ರು ಹೇಳೋದು ಕೇಳಿದ್ರೆ ಸಾಕಾಗಿತ್ತು. ಅಲ್ವಾ? ನೋಡಿ, ಅವರು ವಾತಾವರಣ ಹಂಗಿದ್ರೆ. ಆ ಥರ ನಾನು ಬೆಳೆದ್ ಬಂದಾಗ, ಹ್ಮ್. ಸೊ ನನಗೆ ಸಿನಿಮಾ ಟೆಚ್ಚೇ ಇಲ್ಲ ನನಗೆ. ಹ್ಮ್. 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 ನಮ್ಮ ತಾತನಿಗೆಲ್ಲ ಯಾವ ಥರ ಮೈಂಡ್ ಸೆಟ್ ಅಂದ್ರೆ, ನಮ್ಮ ತಂದೆ ಜೊತೆ ಹೋದ್ರೆ ಹುಡುಗ ಹಾಳಾಗ್ಬಿಡ್ಬೋದು, ಹ್ಮ್. ಅಲ್ಲೆಲ್ಲಾದ್ರೂ ಸಿನಿಮಾ ಕಂಪ್ನಿಗೆ ಆ ಡ್ರಾಮಾ ಕಂಪ್ನಿಗೆ ಬಿಟ್ಬಿಡ್ತಾರೇನೋ, ಇವನ್ ಎಜುಕೇಶನ್ ಬಿಡಿಸ್ಬಿಡ್ತಾರೇನೋ, ಆ ಮೆಂಟಾಲಿಟಿಲಿ ಇದ್ರು ಅವರು. ಸೊ ಅದಕ್ಕೆ ತುಂಬಾ ಬೆಸ್ಟ್ ಕಾಲೇಜ್ಗಳಲ್ಲಿ, ಬೆಸ್ಟ್ ಸ್ಕೂಲ್ಸ್ಗಳಲ್ಲಿ ಓದಿಸಿದ್ರು ನನ್ನನ್ನ. ಸೂಪರ್. ಸೊ ನನಗೆ ಸಿನಿಮಾಗೆ ಬರೋವರೆಗೂ ಕಷ್ಟ ಅಂದ್ರೆ ಏನು ನನಗೆ ಗೊತ್ತಿರಲಿಲ್ಲ. ನಾನು ತುಂಬಾ ಚೆನ್ನಾಗಿದ್ದು ಅವನು. ಒನ್ಸ್ ಸಿನಿಮಾ ಬಣ್ಣ ಹಚ್ಚಿದ ಮೇಲೆ ನಿಜವಾದ ಕಷ್ಟ ಏನು ಅಂತ ಆಸ್ ಎ ಹೀರೋ ಆಗಿ ಗೊತ್ತಾಗಿದೆ. ಮನೆ ವಾತಾವರಣ ನೋಡಿ, ನೀವು ಹೇಳ್ತಿದ್ರಿ ಅಜ್ಜಿ ತಾತನ ಜೊತೆ ಬೆಳಿಬೇಕಾದ್ರೆ ಡಿಸಿಪ್ಲಿನ್ಡ್, ಒಂಥರ ಎಜುಕೇಶನಲ್ ಫೀಲೇ ನಿಮ್ಗೆ ಸಿಗ್ತಾ ಇರುತ್ತೆ. ಎನ್ವೈರನ್ಮೆಂಟ್ ಹಂಗೆ ಇತ್ತು. ಈಗ ಸಿನಿಮಾಗಳಲ್ಲಿ ತಂದೆ ತಾಯಿ ಬ್ಯುಸಿ ಇದ್ರು ಕೂಡ ಅವ್ರ ಸಿನಿಮಾ, ಅವ್ರು ಸೆಲೆಕ್ಟ್ ಮಾಡ್ತಿದ್ದಂತಹ ಪಾತ್ರಗಳು, ಅವರು ಹಾಸ್ಯ ಕಲಾವಿದರಾಗಿ ಗುರುತಿಸ್ಕೊಂಡವರು, ಆ ಇಂಪ್ಯಾಕ್ಟ್ ಅಂತ ಏನು ಆಗ್ಲಿಲ್ವಾ? ಇಲ್ಲ. ಯಾವುದು ಆ ತರ ಏನು ಆಗೇ ಇರ್ಲಿಲ್ಲ. ಅಂದ್ರೆ ಗೊತ್ತಿರ್ಲಿಲ್ಲ ನಮ್ಗೆ ಒಂದಷ್ಟು. ನನ್ನ ತಂದೆ ಸಿನಿಮಾದಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದೊಂದು ಗೊತ್ತು ನನಗೆ. ಏನು ಎತ್ತ ಫೇಮಸ್ ಗೊತ್ತು ಅಷ್ಟೇ. ಅದನ್ನೆಲ್ಲ ನಾವು ತಲೆಗೂ ತಗೊಂಡಿರ್ಲಿಲ್ಲ. ಅಂದ್ರೆ ನನ್ನ ತಂದೆಗಿಂತ ನಮ್ಮ ತಾತಾಗೆ ಗನ್ಮ್ಯಾನ್ಸ್ ಇರೋರು, ಗವರ್ಮೆಂಟ್ ವೆಹಿಕಲ್ಸ್ ಗಳಿರೋದು, ನನ್ನ ತಂದೆಗಿಂತ ನನ್ನ ತಾತನ್ನೇ ನಾನು ಜಾಸ್ತಿ ನೋಡಿರೋದಲ್ಲ. ಸೊ ನಮ್ಮ ತಾತನೇ ಗ್ರೇಟು ಅಂತ ನನಗೆ ಚಿಕ್ಕ ಹುಡುಗ ಇದ್ದಾಗ. ಅವ್ರ ಸೆಟಪ್, ಅವ್ರ ಮಾಮೂಲಿ ಆಫೀಸರ್ ಅಂದ್ರೆ ಅವ್ರದ್ದು ಯಾವ ತರ ಇರೋದಲ್ಲ. ಸೊ ಅದನ್ನೆಲ್ಲ ನೋಡಿ ನಾನು ಈ ತರದ್ದು ಒಂದು ಆಫೀಸರ್ ಆಗ್ಬೇಕು. ನನ್ನ ಮೈಂಡ್ ಪೂರ್ತಿ ಅದೇ ತರ ಇತ್ತು. ಟಿಲ್ 10th ವರೆಗೂ ನಾನು ಅದೇ ಅನ್ಕೊಂಡಿದ್ದೆ. ಆಫ್ಟರ್ 10th ಆಗಿ ನಾವು ಒಂದ್ ಸ್ವಲ್ಪ ದೊಡ್ಡವ್ರ ಮೇಲೇನೆ ನಿಜವಾದ ಪ್ರಪಂಚ ಎಲ್ಲ ಗೊತ್ತಾಗಿದ್ದು.